ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಏನೊಂದು ಗ್ರಾಮ ಆಡಳಿತಾಧಿಕಾರಿಗಳ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ. ನಮ್ಮ ಬೀದರ್ ಜಿಲ್ಲೆಯಿಂದ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ನಾವು ಬಂದರೂ ಸಹಿತ ಕ್ರಿಕೆಟ್ನಲ್ಲಿ ಈಗಾಗಲೇ 3 ಲೀಗ್ ಮ್ಯಾಚಲ್ಲಿ ಉಡುಪಿ ಜೊತೆ ನಾವು ಸೋತು ಬಾಗಲಕೋಟೆಯಿಂದ ವಿಜಯ ಸಾಧಿಸಿದ್ದೀವಿ, ಮತ್ತು ದಕ್ಷಿಣ ಕನ್ನಡ ಸೋಲಿಸಿ ವಿಜಯ ಸಾಧಿಸಿದ್ದೀವಿ, ಮತ್ತು ಬೆಂಗಳೂರು ನಗರ ಕೂಡ ಅವರಿಗೂ ಸೋಲಿಸಿ ವಿಜಯ ಸಾಧಿಸಿ ಈಗ ನಾವೇನಪ್ಪ ಅಂದ್ರೆ ಸೆಮಿಫೈನಲ್ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೀವಿ. ಅದಾದ ನಂತರ ವಾಲಿಬಾಲ್ಗೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲೆಗೆ ಮೊದಲನೇ ರೌಂಡಲ್ಲಿ ಸೋಲಿಸಿದ್ದೀವಿ, 2ನೇ ರೌಂಡಲ್ಲಿ ಕೂಡ ಬಾಗಲಕೋಟೆ ಜಿಲ್ಲೆಗೆ ಸೋಲಿಸಿ ವಿಜಯಶಾಲಿಯಾಗಿದ್ದೀವಿ. ಇದು ಏನಪ್ಪ ಅಂದ್ರೆ ಮುನ್ನಡೆದದ. ಇನ್ನೂ ಇದರದ್ದು ಸವಿಸ್ತಾರ ಮಾಹಿತಿ ನಮ್ಮೆಲ್ಲ ಜಿಲ್ಲಾ ಕ್ರೀಡಾ ಆಸ್ತಕರಿಗೆ ಮತ್ತು ನಾವು ಇಡೀ ಗ್ರಾಮ ಆಡಳಿತಾಧಿಕಾರಿಗಳಿಗೆ ನಾವು ಮಾಹಿತಿ ಕೊಡ್ತಾ ಇರ್ತೀವಿ. ಮುಂದೆ ಹಗ್ಗ ಜಗ್ಗಾಟ ಅದ, ಮತ್ತು ಕಬಡ್ಡಿ ಇದೆ. ಕಬಡ್ಡಿ ಟೀಮ್ ರೆಡಿ ಆಗ್ತಾ ಇದೆ. ಇವಾಗ ಈಗ ಊಟದ ಬ್ರೇಕ್ ಅದ. ಇಲ್ಲಿ ಏನಾಗಿದೆ ವಿಶೇಷ ಅಂದ್ರೆ ನಾವು ಸಾಕಷ್ಟು ಜನ ಇದ್ರೆ ಪ್ರತಿಯೊಂದು ಸ್ಪೋರ್ಟ್ಸಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳನ್ನ ಕ್ರೀಡಾಪಟುಗಳನ್ನ ಆಡಿಸ್ತಾ ಇದ್ದೀವಿ. ಬಟ್ ಅತಿ ಕಡಿಮೆ ಸಂಖ್ಯೆಯಲ್ಲಿ ನಾವು ಬಂದಿರೋದ್ರಿಂದ ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಬೇರೆ ಜಿಲ್ಲೆ ಅಂದ್ರೆ 50, 60, 70 ಬಂದು ಅವ್ರು ಇಂಡಿವಿಜುವಲ್ ಎಲ್ಲ ಸ್ಪೋರ್ಟ್ಸಲ್ಲಿ ಬೇರೆ ಬೇರೆ ಆಡ್ಕೊತಾರೆ. ಬಟ್ ನಮ್ಮದು ಆಲ್ ಸ್ಪೋರ್ಟ್ಸಲ್ಲಿ ನಮ್ಮದು ಅದೇ ಮತ್ತು ಕಡಿಮೆ ಬೀಳ್ತಾರೆ, ಒಂದು ಸಾರಿ ಪ್ಲೇಯರ್ಸ್ ಕಡಿಮೆ ಬೀಳ್ತಾರೆ. ಸೊ ಆದರೂ ಪರವಾಗಿಲ್ಲ, ಭಾಳ ಎನರ್ಜೆಟಿಕ್ಕಾಗಿ ಆಡ್ತಾಯಿದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಇನ್ನೊಮ್ಮೆ ನಮ್ಮದು ಇಡೀ ಟೀಮ್ ರಾಜ್ಯದ ಒಂದು ಯಾವುದಾದ್ರೂ ಪ್ರೈಸ್ ಪ್ರಥಮ ಪ್ರೈಸ್ ತರಲಿ ಅಂತ ಹೇಳಿ ತಾವೆಲ್ಲರೂ ಹಾರೈಸ್ರಿ. ಓಕೆ.